ಸಾಹೇಬ್ರೆ, ಅಪರ ಸಿವಿಲ್ ನ್ಯಾಯಾಧೀಶ ರೋಹಿಣಿ ಮೇಡಮ್ ಅವರೇ, ಅಧ್ಯಕ್ಷರಾದಂತಹ ಸತೀಶ್ ಕುಮಾರ್ ಅವರೇ, ಕಾರ್ಯದರ್ಶಿಯಾದಂತಹ ವಿ.ಎಚ್. ನಾಗೇಶ್ ಅವರೇ, ಮೊದಲಿಗೆ ತಮ್ಮೆಲ್ಲರಿಗೂ ಸಹ ವಕೀಲರ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಎರಡನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಒಂದು ಸಮಾರಂಭದಲ್ಲಿ ಒಂದೆರಡು ಮಾತು ಮಾತ್ರ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ವಕೀಲರ ವೃತ್ತಿ ಈಗಾಗಲೇ ನಮ್ಮ ಸಾಹೇಬ್ರು ಹೇಳಿದ್ರು, ನೋಬೆಲ್ ಪ್ರೊಫೆಷನ್ ಅಂತ. ವಕೀಲ ವೃತ್ತಿಗೆ ತನ್ನದೇ ಆದಂಥ ಶ್ರೇಷ್ಠತೆ ಇದೆ. ವಕೀಲರು ವಿಶೇಷವಾಗಿ ಶೋಷಿತರ ಪರವಾಗಿ, ದಮನಿತರ ಪರವಾಗಿ, ಅನ್ಯಾಯಕ್ಕೆ ತುಳಿತಕ್ಕೆ ಒಳಗಾದವರ ಪರವಾಗಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರನ್ನು ಅವರು ನೇರವಾಗಿ ಭೇಟಿ ಮಾಡೋದಿಲ್ಲ. ಅವರು ನಿಮ್ಮ ಮುಖಾಂತರ ಬರ್ತಾರೆ ನ್ಯಾಯ ಕೊಡ್ಸೋಕ್ಕೆ. ಆ ಒಂದು ನ್ಯಾಯದಾನದಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ಅದಕ್ಕಾಗಿ ಈ ದಿನ ನೀವು ಪ್ರತ್ಯೇಕ ಅಂತೇಳಿ ಶುಭಾಶಯ ಕೋರ್ತಾ ಇದ್ದೀನಿ. ಅದೇ ರೀತಿ ಈ ವಕೀಲ ವೃತ್ತಿಯಲ್ಲಿ ಎಲ್ರಿಗೂ ತಿಳಿದಿರೋಂಥ ವಿಚಾರನೆ, ಆದರೆ ಒಂದೆರಡು ಸಣ್ಣ ಅನುಭವ ಹೇಳ್ತೀನಿ. ವಿಶೇಷವಾಗಿ ಕಿರಿಯ ವಕೀಲರು ನ್ಯಾಯಾಲಯದಲ್ಲಿ ಕುಳಿತುಕೊಳ್ಬೇಕು. ಮೊದಲನೇ ರೌಂಡು ಏನು ಕಾಲಿಂಗ್ ಅವರ್ ಮುಗಿದ ತಕ್ಷಣವೇ ಹೊರಟೋಗ್ತಾರೆ ಅನೇಕರು. ಟ್ರಯಲ್ ನಡೆಯುವಾಗ ಕುತ್ಕೊಳ್ಳೋಂಥ ಏನು ಪೇಷನ್ಸ್ ಇಲ್ಲ. ಟ್ರಯಲ್ನಲ್ಲಿ ಕುತ್ಕೋಬೇಕು. ಹಿರಿಯ ವಕೀಲರು ವಾದ ಮಂಡಿಸ್ತಾ ಇರ್ತಾರೆ, ಇಲ್ಲ ಸರ್ಕಾರಿ ವಕೀಲರು ಮತ್ತು ಹಿರಿಯ ವಕೀಲರು ಕ್ರಿಮಿನಲ್ ಟ್ರಯಲಲ್ಲಿ ನಡೆಸ್ತಾ ಇರ್ತಾರೆ. ಒಬ್ಬ ಐ ವಿಟ್ನೆಸ್ನ ಹೆಂಗೆ ಕ್ರಾಸ್ ಮಾಡ್ತಾರೆ, ಇಲ್ಲ ಒಬ್ಬ ಮಾಜರ್ ವಿಟ್ನೆಸ್ನ ಹೆಂಗೆ ಕ್ರಾಸ್ ಮಾಡ್ತಾರೆ, ಏನೆಲ್ಲ ನಡೀತಾರೆ ಅಂತ ನೀವು ಅಲ್ಲಿ ಕಲಿಯೋಂಥದ್ದು ತುಂಬ ಇರುತ್ತೆ. ಅಲ್ಲಿ ನೀವು ಪೇಷನ್ಸಾಗಿ ಕುತ್ಕೋಬೇಕು. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡಬೇಕು. ಯಾಕಪ್ಪ ಅಂದರೆ ನಿಮಗೆ ಆ ಒಂದು ಆತ್ಮವಿಶ್ವಾಸ, ಆ ಇಚ್ಛಾಶಕ್ತಿ, ಆ ವೃತ್ತಿಯಲ್ಲಿ ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ ಆ ವೃತ್ತಿ ನಿಮ್ಮನ್ನು ಮೇಲಕ್ಕೆತ್ತುತ್ತೆ. ಏನೋ ನಾಮಕಾವಸ್ಥೆ ಕೋಟ್ ಹಾಕೊಂಡ್ವಪ್ಪ ಬಂದೀವಿ ಓದಿವಿ ಅಂದರೆ ಯಾವುದೇ ಕಾರಣಕ್ಕೂ ವೃತ್ತಿ ಕೈ ಹಿಡಿಯೋದಿಲ್ಲ. ಯಾಕಪ್ಪ ಅಂದರೆ ಒಂದು ಸಣ್ಣ ಅನುಭವ ಹೇಳ್ತೀನಿ. ನಾನು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ 9 ಗಂಟೆಗೆ ಆಫೀಸ್ ಹೋಗ್ಬೇಕಾಗಿತ್ತು. 9 ಗಂಟೆ 5 ನಿಮಿಷಕ್ಕೆ ಹೋದರೆ ನಮ್ಮ ಸೀನಿಯರ್ ಆಚೆ ಕಳಿಸ್ಬಿಟ್ರು, ನಿಮ್ಮ ಟೈಮ್ ಫಂಕ್ಷನಾಲಿಟಿ ಎಲ್ಲ ಆಚೆ ಹೋಗುವಂತ. 9 ಗಂಟೆಗೆ ಬಂದು ಬೀಗ ತೆಗ್ದಿರೋ, ಇಲ್ಲಾಂದರೆ ನೀನು ಬೇಡಪ್ಪ ನಾಳೆಯಿಂದ ಆಫೀಸ್ ಬರಬೇಡ ನೀನು ಅಂತ. ಒಂದು ಟೈಮ್ ಫಂಕ್ಷನಾಲಿಟಿ ವೆರಿ ಇಂಪಾರ್ಟೆಂಟು. ಸಮಯ ಅಮೂಲ್ಯವಾದದ್ದು. ಆ ಅಮೂಲ್ಯ ಒಂದು ಸಮಯವನ್ನು ಸದ್ಬಳಕೆ ಮಾಡ್ಕೊಳ್ಳಿ. ವಿಶೇಷವಾಗಿ ಒಂದು ಅರ್ಜಿಯನ್ನು ನ್ಯಾಯಾಲಯದಲ್ಲಿ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಸೆಕ್ಷನನ್ನು ಅಟ್ಲೀಸ್ಟ್ ಬುಕ್ ತೆಗೆದು ಓದಬೇಕು. ಏನೋ ಟೈಪ್ ರೈಟರ್ ಹೊಡೆದು ಕೊಟ್ಟಿದ್ದಾನೆ ಅದನ್ನೇ ಎತ್ಕೊಂಬಂದು ನ್ಯಾಯಾಲಯದಲ್ಲಿ ಹಾಕುವಂಥದ್ದು, ಆ ಒಂದು ಪ್ರಾಕ್ಟೀಸು ದಯವಿಟ್ಟು ಬೇಡ. ಅದನ್ನು ನೀವು ಓದಿದಾಗ ನಿಮ್ಗೆ ಅದ್ರ ಮೇಲೆ ಕಮೆಂಟ್ ಬರುತ್ತೆ. ನೀವು ಆ ಸಬ್ಜೆಕ್ಟನ್ನು ಡೆಪ್ತಾಗಿ ತಿಳ್ಕೊತೀರಾ. ಯಾಕಪ್ಪ ಈ ಡೆಪ್ತಾಗಿ ತಿಳ್ಕೊಬೇಕಂತ ಹೇಳಿದ್ರೆ, ನ್ಯಾಯಾಲಯದಲ್ಲಿ ನೀವು ಸಮರ್ಪಕವಾಗಿ ವಿಷಯದ ಮೇಲೆ ಹಿಡಿತಾ ಇದ್ದರೆ ನ್ಯಾಯಾಧೀಶರು ನಿಮ್ಮನ್ನು ಗಮನಿಸ್ತಾರೆ, ನ್ಯಾಯಾಧೀಶರು ನಿಮ್ಮನ್ನು ಗುರುತಿಸ್ತಾರೆ. ಇಂಥ ವಕೀಲರು ಸಬ್ಜೆಕ್ಟಲ್ಲಿ ಇದ್ದಾರೆ ಅಂತ. ಅದು ನಿಮ್ಮ ಶ್ರೇಯಸ್ಸಿಗೆ ಒಳ್ಳೆ ಆಗುತ್ತೆ. ಒಂದು ಅನುಭವ ಏನಪ್ಪ ಅಂದರೆ, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಯಾವುದೋ ಒಂದು ಹಣವನ್ನು ಪೊಲೀಸರು ಸೀಸ್ ಮಾಡಿರ್ತಾರೆ. ಅದನ್ನು ನಾವು ಇಂಟೀರಿಯಂ ಕಸ್ಟಡಿಗೆ ಅಂತ ಕೋರ್ಟ್ಗೆ ಹಾಕ್ಕೊಂಡಿರ್ತೀವಿ ನಾನು ವಕೀಲನಾಗಿದ್ದಾಗ. ಆದರೆ ಟ್ರಯಲ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಅದನ್ನು ರಿಜೆಕ್ಟ್ ಮಾಡಿ ಬಿಡ್ತಾರೆ. ನಮ್ಮ ಸೀನಿಯರ್ಗೆ ಹೋಗಿ ಹೇಳಿದೆ, ಸರ್ ಈ ಥರ ರಿಜೆಕ್ಟ್ ಆಗಿದೆ ಸರ್, ಇದು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಯ್ತಪ್ಪ ಅದ್ರೇನು ನನಗೇನು ಅಂದರೆ ಇದು ಮಾಲೀಕತ್ವ ಅದನ್ನು ಪ್ರೂಫ್ ಇಲ್ಲ, ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ, ಏನು ಮಾಡೋದು ಬಿಡು ಅಂತೇಳಿ. ನಾನಂತೂ ಹೋಗಿ ರಾತ್ರಿ ನಿದ್ದೆ ಮಾಡಲಿಲ್ಲ. ಏನಾದರೂ ಮಾಡಿ ಕ್ರಿಮಿನಲ್ ರಿವಿಷನ್ ಪಿಟಿಷನ್ ಫೈಲ್ ಮಾಡಲೇಬೇಕು. ಅವನಿಗೆ ವಿಕ್ಟಿಮ್ಗೆ ಆ ದುಡ್ಡು ಕೊಡಿಸ್ಲೇಬೇಕು. ಅವನು ನೈಜವಾಗಿರೋನು, ಅವ್ನಿಗೆ ಜ್ಞಾನ ಇಲ್ದಿರ ಬರ್ತಾ ಇದ್ನು ಎಲೆಕ್ಷನ್ ಇಲ್ಲ ಅಂತೇಳಿ ರಾತ್ರಿಯೆಲ್ಲ ಹೋಗಿ ಕೂತ್ಕೊಂಡು ಸೈಟೇಷನ್ ತಿರುಗಿಸಿದ್ರೆ ಒಂದು ಸೈಟೇಷನ್ ಜಸ್ಟಿಸ್ ಬಿ.ವಿ. ನಾಗರತ್ನ ಮೇಡಮ್ ಅವ್ರು ಸಿಕ್ತು. ಆ ಸೈಟೇಷನ್ ತೊಗೊಂಡೋಗಿ ರಿವಿಷನ್ ಪಿಟಿಷನ್ ಫೈಲ್ ಮಾಡಿ ಸೆಷನ್ ಕೋರ್ಟ್ ಮುಂದೆ. ಹಾಗೆ ಇನ್ನೂ ನನಗೆ ಸ್ವಲ್ಪ ಏಜ್ ಕಡಿಮೆ ಇತ್ತು. ಆ ಡಿ ಜೆ ಅವ್ರು ನೋಡಿದ್ರು, ಏನ್ರಿ ನಿಮ್ಮ ಸೀನಿಯರ್ ಬರ್ತಾರೇನ್ರಿ ಅಂದರು. ಇಲ್ಲ ಸ್ವಾಮಿ ನಾನೇ ಹೇಳ್ತೀನಿ ಅಂದರು. ಏನು ಹೇಳ್ರಿ ಅಂದರು. ಸ್ವಾಮಿ ಆಸ್ ಪರ್ ದಿ ಸೈಟೇಷನ್ ಟ್ರಯಲ್ ಕೋರ್ಟ್ ತಪ್ಪು ಮಾಡಿದೆ, ನಾವು ಎಂಟೈಟ್ಲ್ ಇದ್ದೀವಿ ಅಂತ ಹೇಳಿದ್ರು. ಆಯಿತು ಆರ್ಡರ್ಸ್ ಅಂತ ಹೇಳಿದೆ. ಸಾಯಂಕಾಲಕ್ಕೆ ಆರ್ಡರ್ ಅಂದರು. ಸಾಯಂಕಾಲ ನಮ್ಮ ಪಿಟಿಷನ್ ಅಲ್ಲೋ ಮಾಡಿದ್ರು. ನಮ್ಮ ಸೀನಿಯರ್ ಫೋನ್ ಮಾಡಿ ಹೇಳಿದೆ, ಸರ್ ಇದನ್ನು ಅಲ್ಲೋ ಮಾಡಿದ್ದಾರೆ ಸರ್ ಡಿ ಜೆ ಸಾಹೇಬರು ಅಂತ. ಅವರು ಖುಷಿ ಆದರು, ಪಾರ್ಟಿನೂ ಖುಷಿ ಆದ. ಅವರು ಸೀನಿಯರ್ಗೆ ಏನೋ ಫೀಸ್ ಕೊಟ್ಟಿರ್ಬೋದು. ಪ್ರತ್ಯೇಕವಾಗಿ ಜೂನಿಯರ್ ಅಡ್ವೊಕೇಟ್, ನಾನು ಒಂದು 2 ವರ್ಷ ಪ್ರಾಕ್ಟೀಸ್ ಇರುತ್ತೆ. ವಕೀಲ್ರೆ ನೀವು ಒಂದು ಕಷ್ಟಪಟ್ಟಿದ್ದೀರಿ ತಗೊಳ್ಳಿ ಅಂತ ನಿಮಗೂ ಫೀಸ್ ಕೊಟ್ಟರು. ಯಾಕಪ್ಪ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕಷ್ಟಪಟ್ಟಾಗ ಬುಕ್ಸ್ ಮೇಲೆ ಹೋದಾಗ ಬುಕ್ಸ್ ನಿಮ್ಮನ್ನು ಯಾವತ್ತೂ ಖಂಡಿತ ಕೈ ಬಿಡೋದಿಲ್ಲ. ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಅದೇ ರೀತಿಯಾಗಿ ವಕೀಲ ವೃತ್ತಿಯ ಶ್ರೇಷ್ಠತೆ
ಅದೇನು ನಾನು ಹೇಳ್ಬೇಕಾಗಿಲ್ಲ, ಈಗಾಗಲೇ ಸಾಹೇಬ್ರು ಹೇಳಿದ್ದಾರೆ. ಎಲ್ಲರೂ ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳು, ಚೀಫ್ ಜಸ್ಟಿಸ್ ಇರ್ಬೋದು, ಹೈಕೋರ್ಟ್ ಜಸ್ಟಿಸ್ ಇರ್ಬೋದು, DJ ಅಲ್ಲ ಏನೇ ಒಬ್ಬ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಪ್ರಾಸಿಕ್ಯೂಟರ್ ಇರ್ಬೋದು, whoever ಮೇ ಬಿ ಫ್ರಮ್ ಜುಡಿಷಿಯರ್ ಸೈಡ್, ಎಲ್ಲರೂ ಸಹ ಇದು ನಮಗೆ ತವ್ರ ಮನೆ. ಈ ತವ್ರ ಮನೆಯಿಂದಾನೇ ಇಲ್ಲಿಗೆ ಬಂದಿದ್ದೀವಿ. ಎಲ್ಲರೂ ಸಹ ಅಲ್ಲಿಂದ ಹುಟ್ಟಿದವರು. ಅಂದರೆ ವಕೀಲರಲ್ಲಿ ಹುಟ್ಟಿದವರು. ಅವ್ರ ಮುಂದೆ ಅವರು ನ್ಯಾಯಾಧೀಶರಾಗಿದ್ದಾರೆ, ಮುಖ್ಯ ನ್ಯಾಯಮೂರ್ತಿಗಳಾಗಿರ್ಬೋದು, ಪ್ರಾಸಿಕ್ಯೂಟರ್ಸ್ ಆಗಿರ್ಬೋದು, ಎಲ್ಲರೂ ಸಹ ಅದು ನಮಗೆ ತವ್ರ ಮನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಹತ್ವ ಎಂಥ ಮಹತ್ವಪ್ಪ ಅಂದರೆ, ವಕೀಲರು ಎಲ್ಲ ಕಡೆ ನೋಡಿ, ವಿಶೇಷವಾಗಿ ರಾಜಕೀಯದಲ್ಲಿ ಇರ್ತಾರೆ. ವಿಶೇಷವಾಗಿ ಒಂದು ಏನಪ್ಪ ಅಂದರೆ ಪರ್ಸ್ನಲ್ ಲಿಬರ್ಟಿ ಅಂತ ಏನು ಹೇಳ್ತೀವಿ, ಪರ್ಸ್ನಲ್ ಲೈಫ್ ಆ್ಯಂಡ್ ಲಿಬರ್ಟಿ, ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಮೊದಲು ಬಂದು ಹೋರಾಟ ಮಾಡೋರು ಯಾರಪ್ಪ ಅಂದರೆ ವಕೀಲರು. ಅದೇ ರೀತಿ ವಕೀಲರು ಎಷ್ಟು ಮಹತ್ವ ವಹಿಸ್ತಾರಪ್ಪ ಅಂದರೆ, ಸರ್ಕಾರಗಳು ಏನಾದರೂ ನಿರಂಕುಶವಾಗಿ ವರ್ತನೆ ಮಾಡಿದಾಗ ಕೆಲವು ನ್ಯಾಯಾಧೀಶರಿಗಿರ್ಬೋದು ಇಲ್ಲ ಸರ್ಕಾರಿ ವಕೀಲರಿಗೆ ಕೆಲವು ಮಿತಿಗಳಿರುತ್ತೆ. ಆದರೆ ವಕೀಲರು ಯಾವುದೇ ಅಡ್ಡಿಯಾದಿಂದ ಪ್ರತಿಭಟನೆಗೆ ಇಳಿತಾರೆ, ಏನೋ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗ. ಅಂಥದ್ರಲ್ಲಿ ನ್ಯಾಯಾಧೀಶರು ಸಹ ಅದನ್ನು ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ನೀವು ನೋಡಿ 1975ರಲ್ಲಿ ನಮ್ಮ ಇಂಡಿಯಾ ಏನು ಎಮರ್ಜೆನ್ಸಿ ಕಾಣ್ತೋ ಆವಾಗ ADM ಜಬಲ್ಪುರ್ ಕೇಸನ್ನು ನೀವು ಕೇಳಿರ್ತೀರ. ADM ಜಬಲ್ಪುರ್ ಕೇಸಲ್ಲಿ ಏನು ಗೌರ್ಮೆಂಟು ನಿರಂಕುಶವಾಗಿ ಜನರನ್ನು ಏನು ಅನಾವಶ್ಯಕವಾಗಿ ಬಂಧಿಸಿ ಬಂಧನದಲ್ಲಿಟ್ಟು ಏನು ಪರ್ಸನಲ್ ಲಿಬರ್ಟಿಗೆ ತೊಂದರೆ ಕೊಡ್ತಾ ಇದ್ರೆ, ಅದನ್ನು ಸಹ ನಮ್ಮ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ HR ಖನ್ನಾ ಅವರು ಆ ADM ಜಬಲ್ಪುರ್ ಕೇಸಲ್ಲಿ ಸ್ಟ್ರೈಟಾಗಿ ಹೇಳ್ತಾರೆ, ಕರೆಕ್ಟಾಗಿ ಅವ್ರನ್ನ ಕಂಡೋನ್ ಮಾಡ್ತಾರೆ ಗೌರ್ಮೆಂಟ್ನ. ಯಾಕಪ್ಪ ಅಂದರೆ ಹಂಗೆ ಮಾಡಿದವರು ಸಹ ಅವರು ಸಹ ಒಬ್ಬ ಅಡ್ವೊಕೇಟ್ ಆಗಿದ್ದವರು, ಅವರು ನ್ಯಾಯಾಧೀಶರಾದಂಥವ್ರು. ಅಂತೆ ಅಷ್ಟು ಮಾತ್ರನೇ ಅಲ್ಲ, ಇದೊಂದೇ ಕೇಸ್ ಅಂತಲ್ಲ, ಎಲ್ಲ ಕಡೆಯಿಂದ ನೋಡೋದು ವಕೀಲರಿಗೆ ಒಂದು ವಿಶೇಷವಾದಂತಹ ಒಂದು ಆದ್ಯತೆ ಇದೆ. ಅದನ್ನು ನೀವು ಸದ್ಬಳಕೆ ಮಾಡ್ಕೋಬೇಕಂತ ನನ್ನ ಮನವಿ ಮಾಡ್ತೀನಿ. ಅದೇ ರೀತಿ ಈ ಕನ್ನಡ ರಾಜ್ಯೋತ್ಸವ ಏನಿದೆ ಅದನ್ನು ಸಹ ಈಗಾಗಲೇ ಹೇಳಿದ್ದಾರೆ. ನಾವೆಲ್ಲರೂ ಕನ್ನಡಿಗರು, ನಂತರ ನಾವೆಲ್ಲರೂ ಭಾರತೀಯರು. ಅದನ್ನು ನಾವು ಕನ್ನಡಿಗರಾಗಿರೋದಕ್ಕೆ ನಮಗೆ ಹೆಮ್ಮೆ ಇದೆ. ಅನೇಕ ಈಗ ನಾವು ವಿಶೇಷವಾಗಿ ಡಿಪಾರ್ಟ್ಮೆಂಟ್ ಆಫ್ ಪ್ರಾಸಿಕ್ಯೂಷನ್ ಏನಿದೆ ಎಲ್ಲನೂ ಸಹ ಕನ್ನಡದಲ್ಲೇ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ನ್ಯಾಯಾಲಯದಲ್ಲಿ ನನ್ನ ಎಲ್ಲ ಅರ್ಜಿಗಳನ್ನು ಸಹ ಕನ್ನಡದಲ್ಲೇ ನಾನು ಹಾಕ್ತಾ ಇದ್ದೀನಿ. ಮೊದಲಿಗೆ ನಾನು ಕನ್ನಡದಲ್ಲಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಇತ್ತು, ಏನು ಇಂಗ್ಲೀಷಿಂದ ಹೆಂಗಪ್ಪ ಕನ್ನಡದಲ್ಲಿ ಹಾಕೋದು ಅಂತ. ಈಗ ನಾನು ಕಲ್ತಿದ್ದೀನಿ. ಇಂಗ್ಲೀಷಲ್ಲಿ ಏನಿದ್ರೆ ಇಂಗ್ಲೀಷ್ ಮಾಡ್ತೀವಿ, ಬಟ್ ಎಲ್ಲ ಅರ್ಜಿಗಳನ್ನು ಸಹ ಕನ್ನಡದಲ್ಲಿ, ಕನ್ನಡವೇ ಆಡಳಿತ ಭಾಷೆ, ಕನ್ನಡಿಗನೇ ರಾಜ ಇಲ್ಲಿ ಹಂಗಂತೇಳಿ ನಾವು ಕನ್ನಡವನ್ನು ಸಂಪೂರ್ಣ 100% ನಾವು ಅನುಷ್ಠಾನ ಮಾಡಿದ್ದೀವಿ. ಪ್ರತಿವಾದ ಪತ್ರ ಇರ್ಬೋದು, ಮಧ್ಯಂತರ ಅರ್ಜಿಗಳು ಎಲ್ಲವೂ ಸಹ ನಾವು ಕನ್ನಡದಲ್ಲೇ ನಾವು ನ್ಯಾಯಾಲಯದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ನಿಮ್ಗೆಲ್ರಿಗೂ ಸಹ ಕನ್ನಡ ರಾಜ್ಯೋತ್ಸವ ಮತ್ತೊಮ್ಮೆ ಶುಭಾಶಯಗಳು. ಎಲ್ಲ ವಕೀಲರಿಗೆ ಮತ್ತೊಮ್ಮೆ ವಕೀಲ ದಿನ ಶುಭಾಶಯಗಳು ಹೇಳ್ತಾರೆ. ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.